ಅದೊಂದು ಹೊಸದಾಗಿ ನಿರ್ಮಾಣಗೊಂಡ ಸಭಾಂಗಣ. ಅದರ ಛಾವಣಿ ಮತ್ತು ಗೋಡೆಗಳು ಅಮೃತಶಿಲೆ ಹಾಗೂ ಬಂಗಾರದ ಹೊದಿಕೆಯನ್ನು ಹೊದ್ದಿವೆ. ಒಂದು ಸುಂದರ ಶಿಲ್ಪಕಲಾಕೃತಿಯಾದ ಕಾರಂಜಿ ಕೊಳ ಇದರ ಸೌಂದರ್ಯವನ್ನ ಇಮ್ಮಡಿಗೊಳಿಸಿದೆ. ಕೊಳದ ಮಧ್ಯದಲ್ಲಿ ಒಂದು ದೊಡ್ಡ ಬೋಗುಣಿಯಲ್ಲಿ ಪಾದರಸವಿಟ್ಟು ಅಕ್ಕಪಕ್ಕದಲ್ಲಿದ್ದ ಬಾಗಿಲುಗಳಿಂದ ಮೂಡಿಬರುವ ಸೂರ್ಯರಶ್ಮಿ ಆ ಪಾದರಸದ ಮೇಲೆ ಬಿದ್ದು ಇಡೀ ಸಭಾಂಗಣದಲ್ಲಿ ಮಿಂಚಿನ ಬೆಳಕು ಹೊರಹೊಮ್ಮಿ ಅಲ್ಲಿ ಆಸೀನರಾಗಿದ್ದ ಆಸ್ಥಾನಿಕರ ಕಣ್ಣುಗಳಿಗೆ ಮಿಂಚು ಹೊಡೆದು ಅವರು ಆನಂದಿತರಾಗುವಂತೆ ಮಾಡ್ತಿತ್ತಂತೆ. ಎಲ್ಲಿದೆ ಈ ವಾಸ್ತುಶಿಲ್ಪ? ಯಾರ ಕಾಲದಲ್ಲಿ ನಿರ್ಮಾಣಗೊಳಿತು? ಆ ಸ್ಥಳದ ಇತಿಹಾಸವೇನು? ಆ ಪ್ರದೇಶದ ಆಳ್ವಿಕೆಯನ್ನ ಯಾರು ನಡೆಸ್ತಾ ಇದ್ರು? ಹೇಗಿತ್ತು ಆ ಸುವರ್ಣಯುಗ? ಅದರ ಅಂತ್ಯ ಹೇಗಾಯ್ತು ಎಂಬಿತ್ಯಾದಿ ಪ್ರಶ್ನೆಗಳು ಹಾಗೂ ಬದುಕಲೇಬೇಕಾದ ಬದುಕನ್ನು ಧನಾತ್ಮಕವಾಗಿ ಚಿಂತಿಸಿ ಒಳ್ಳೆಯದಕ್ಕೆ ದುಡಿದು ಒಳ್ಳೆಯದನ್ನೇ ಮಾಡಿ ಸುಂದರವಾಗಿಸಿಕೊಳ್ಳಲು ನಿಶ್ಚಯಿಸಿದ ಲೇಖಕರಾದ ಶ್ರೀ ಆಗುಂಬೆ ಎಸ್ ನಟರಾಜ್ ಅವರು ಹೊರಟದ್ದು ಹಣಕ್ಕಾಗಿಯೋ, ಅಂತಸ್ತಿಗಾಗಿಯೋ, ಅಧಿಕಾರಕ್ಕಾಗಿಯೋ, ಆಧ್ಯಾತ್ಮ ಸಾಧನೆಗಾಗಿಯೋ ಬದುಕಿನ ಹೋರಾಟ ನಡೆದ ಇತಿಹಾಸ ಪ್ರಸಿದ್ಧ ನಾಡಾದ ಸ್ಪೇನ್ಗೆ. ಮನರಂಜನೆಗಾಗಿ ಹೋಗುವ ಪ್ರವಾಸಕ್ಕೂ ಹೆಚ್ಚಿನ ಅಧ್ಯಯನ ಮತ್ತು ತಿಳುವಳಿಕೆಗಾಗಿ ಹೋಗುವ ಯಾತ್ರೆಗೂ ವ್ಯತ್ಯಾಸವಿರುವಂತೆ ಲೇಖಕರು ಸ್ಪೇನ್ ದೇಶಕ್ಕೆ ಹೊರಟದ್ದು ಒಂದು ಕುತೂಹಲಕರ ವಿಷಯವೇ. ಅವರ ಈ ಪ್ರವಾಸಕ್ಕೆ ಕಾರಣಗಳಲ್ಲಿ ಮೊದಲನೆಯದು ಸ್ಪ್ಯಾನಿಷ್ ಇಸ್ಲಾಂ ಎಂಬ ಹೆಸರಿನ ರೈನೆ ಡಾಟೆ ಡೋಜಿ ಬರೆದಂತಹ ಗ್ರಂಥದ ಓದು. ಕ್ರಿಸ್ತಶಕ 711ರಿಂದ 1491ರವರೆಗೆ ಅಂದರೆ ಸರಿಸುಮಾರು 800 ವರ್ಷಗಳ ಕಾಲ ಕ್ರಿಶ್ಚಿಯನ್ ಮತದನುಯಾಯಿಗಳಾಗಿರುವ ಪುಟ್ಟ ದೇಶವನ್ನು ಅರಬ್ಬಿ ಮುಸಲ್ಮಾನರು ಆಳಿದ್ದು ಅಚ್ಚರಿಯ ವಿಷಯವಲ್ಲದೆ ಸ್ಪೇನ್ನ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ರಾಜಕೀಯ ಹಾಗೂ ಇತಿಹಾಸ ಕ್ಷೇತ್ರಗಳಿಗೆ ಅವರು ನೀಡಿದ ಅಪೂರ್ವ ಮತ್ತು ಅನುಪಮ ಕೊಡುಗೆಗಳು ಇಂದಿಗೂ ಅಸ್ತಿತ್ವದಲ್ಲಿದ್ದು ಅವರ ನಿರ್ಮಾಣದ ದ್ಯೋತಕವಾಗಿ ನಿಂತಿರುವ ಕೋಟೆ ಕೊತ್ತಲಗಳು, ಅರಮನೆಗಳು, ಮಸೀದಿಗಳು, ಚರ್ಚ್ಗಳನ್ನು ಕಣ್ಣಾರೆ ಕಾಣುವ, ಕಣ್ತುಂಬಿಕೊಳ್ಳುವ ಉದ್ದೇಶದಿಂದ ತಮ್ಮ ಮಗನ ಸಹಾಯ ಪಡೆದು ಪ್ರಸಿದ್ಧ ಪ್ರವಾಸಿ ಸಂಸ್ಥೆಯೊಂದರ ಮೂಲಕ ಹೊರಟೇ ಬಿಡುತ್ತಾರೆ ಲೇಖಕರು. ಅಲ್ಲಿ ಅವರು ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಫಿಲಿಪೈನ್ ಪ್ರವಾಸಿಗಳು ಹಾಗೂ ಮುಂಬೈನಿಂದ ಬಂದ ತಾಯಿ ಮಗ ಮತ್ತು ಭಾರತೀಯ ಮೂಲದ ಅಮೆರಿಕ ವೈದ್ಯ ದಂಪತಿಗಳನ್ನ ಜೊತೆಯಾಗುತ್ತಾರೆ. ಸ್ಪೇನ್ನ ರಾಜಧಾನಿ ಮ್ಯಾಡ್ರಿಡ್ ನಗರ, ಪ್ರಾಚೀನ ರಾಜಧಾನಿ ಟಾಲೆಡೋ, ಐತಿಹಾಸಿಕ ನಗರ ಮಲಗಾ, ಗ್ರಾನಡಾ ನಗರ, ಸೆವಿಲ್ಲಾ ನಗರಗಳ ವಿವರ ನೀಡುತ್ತಾ 500 ಕೋಣೆಗಳ ಅರಮನೆ ಸಾಸಿಯೋ ಡೆಲ್ ಫ್ರಾಡೋ, ಸ್ಪೇನ್ನ ಅತಿದೊಡ್ಡ ತೋಟ ಕಾಸಾ ಡಿ ಕೈಂಪೋ, 2 ಬೃಹತ್ ಕಲ್ಲಿನ ಹೆಬ್ಬಾಗಿಲಾದ ಕ್ಯಾಥೆಡ್ರಲ್ ಡಿ ಟಾಲೆಡೋ, ಮಾರುಕಟ್ಟೆ ಜೋಕೋಡೋವರ್, ಮೆಡಿಟರೇನಿಯನ್ ಸಮುದ್ರ ಕಿನಾರೆಯ ವೈಭವಿ ವಿಲಾಸಿ ತಾಣ ಕೋಸ್ಟಾ ಡೆಲ್ ಸೋಲ್, ಶವಾಗಾರ ಪಾಂಥಿಯಾನ್ ಆಫ್ ದಿ ಕಿಂಗ್ಸ್, 18 ವರ್ಷಗಳ ಕಾಲ ಕಟ್ಟಿದ ವ್ಯಾಲಿ ಆಫ್ ದಿ ಫಾಲನ್ ಕ್ಯಾಥೋಲಿಕ್ ಬಸಿಲ್ಕಾ ಚರ್ಚ್, 2000 ವರ್ಷ ಪುರಾತನ ಯಹೂದಿ ಕಾಲೋನಿಯಾಗಿದ್ದ ಸೆವಿಲ್ಲಾ ನಗರ, 300 ವರ್ಷಗಳ ಕಾಲ ಸಿಂಗರಿಸುತ್ತಲೇ ಹೋದ ಅಲ್ ಖಜಾರ್ ಅರಮನೆ, ಪ್ರಸಿದ್ಧ ಪ್ರವಾಸಿ ತಾಣ ಪ್ಲಾಜಾ ಡಿ ಎಸ್ಪಾನಾ, ಕ್ಷಮಾದಾನದ ಬಾಗಿಲು, ಹೀಗೆ ಮುಖ್ಯವಾದ ಮತ್ತು ಅಲ್ಲಿನ ನಿರಂಕುಶ ಪ್ರಭುತ್ವ, ಸಿಂಹಾಸನ ತ್ಯಾಗ, ಬೃಹತ್ ಸೌಧ ನಿರ್ಮಾಣಕ್ಕೆ ಬೇಕಾದ ಹಣ ಸಂಗ್ರಹ ಹೇಗೆ ಎಂಬ ಕೆಲವು ಅಮುಖ್ಯವೆನಿಸದ ವಿಷಯಗಳ ಮೇಲೂ ಬೆಳಕು ಚೆಲ್ಲಿದ್ದಾರೆ ಲೇಖಕರಾದ ಆಗುಂಬೆ ಎಸ್ ನಟರಾಜ್ ಅವರು. ಗ್ರೀಕ್ ಪುರಾಣದಲ್ಲಿ ಬರುವ ಹರ್ಕ್ಯುಲಸ್ ಹುಟ್ಟುಹಾಕಿದ ನಗರವೇ ಸೆವಿಲ್ಲಾ. ಇದು ಪ್ರವರ್ಧಮಾನಕ್ಕೆ ಬಂದಿದ್ದು ಕ್ರಿಸ್ತಶಕ 712ರಲ್ಲಿ ಅರಬ್ಬಿ ಮುಸ್ಲಿಮರು ಸ್ಪೇನ್ ದೇಶದ ಮೇಲೆ ಆಕ್ರಮಣ ಮಾಡಿ ವಶಪಡಿಸಿಕೊಂಡ ಮೇಲೆ. ಇದೇ ಅರಬ್ಬಿ ಮುಸ್ಲಿಮರ ಉಮಾಯದ್, ಅಲ್ ಮೊರಾವಿದ್, ಅಲ್ ಮೋಹದ್ ವಂಶಗಳು ಕ್ರಿಸ್ತಶಕ 8ನೇ ಶತಮಾನದಿಂದ 13ನೇ ಶತಮಾನದವರೆಗೆ ವೈಭವೋಪೇತವಾಗಿ ಆಳಿದ್ರು. ಕ್ರಿಸ್ತಶಕ 1848ರಲ್ಲಿ ಕ್ರಿಶ್ಚಿಯನ್ ರಾಜ 3ನೇ ಫರ್ಡಿನ್ಯಾಂಡ್ ಫರ್ನಾಂಡೋನಿಂದ ಆಕ್ರಮಣಗೊಂಡು ಮುಸ್ಲಿಮರ ಆಳ್ವಿಕೆ ಕೊನೆಯಾಯಿತು. ಕ್ರಿಸ್ತಶಕ 616ರಲ್ಲೇ ಸ್ಪೇನ್ನ ಯಹೂದಿಗಳ ಮೇಲೆ ದ್ವೇಷಪೂರಿತ ಹಿಂಸಾಚಾರ, ಕಿರುಕುಳ, ಅನಾಚಾರ ಜರುಗಿದವು. ಸಿಸೇಬತ್ ಎಂಬುವವನ ಆಳ್ವಿಕೆಯಲ್ಲಿ ಎಲ್ಲ ಯಹೂದಿಗಳ ಮತಾಂತರವಾಗಬೇಕೆಂಬ ಆಜ್ಞೆ ಜಾರಿಗೆ ತರಲಾಯಿತು.
ಒಪ್ಪದವರನ್ನ ಸೆರೆ ಹಿಡಿದು ಛಡಿಯೇಟು ನೀಡಿ ಆಸ್ತಿಪಾಸ್ತಿ ಮುಟ್ಟುಗೋಲು ಹಾಕಿಕೊಂಡು ನಿರ್ಗತಿಕರನ್ನಾಗಿ ಮಾಡಿದರು. ಹೀಗೆ ಮುಂದಿನ 80 ವರ್ಷಗಳ ಕಾಲ ಯಹೂದಿಗಳು ಕಷ್ಟ ಅನುಭವಿಸಿದರು. ಯಹೂದಿಗಳು ಈ ದಾರುಣ ಸ್ಥಿತಿಯಲ್ಲಿರುವಾಗಲೇ ಆಫ್ರಿಕಾದಿಂದ ಅರಬ್ಬಿ ಮುಸ್ಲಿಮರ ಆಕ್ರಮಣವಾಯಿತು. ಈ ಯುದ್ಧದಲ್ಲಿ ಸ್ಪೇನ್ನ ರಾಜ ರೋಡ್ರಿಕ್ ಮುಸ್ಲಿಮರಿಂದ ಹತನಾಗಿ ದೇಶ ಅರಬ್ಬಿ ಮುಸ್ಲಿಮರ ವಶವಾಗಿ ಮುಂದಿನ 800 ವರ್ಷಗಳ ಆಳ್ವಿಕೆಗೆ ನಾಂದಿಯನ್ನ ಹಾಡಿತು. ಇಸ್ಲಾಂ ಧರ್ಮದ ಸಂಸ್ಥಾಪಕ ಮಹಮ್ಮದ್ ಪೈಗಂಬರ್ ಕ್ರಿಸ್ತಶಕ 673ರಲ್ಲಿ ಕಾಲವಾದ ನಂತರ ಉತ್ತರಾಧಿಕಾರಿಗಳಾದ ಖಲೀಫಾ ಪದವಿಯ ಅಧಿಕಾರಿಗಳು ರಾಜ ಪದವಿ ಗಳಿಸಿ ರಾಜ್ಯಾಡಳಿತ ನಡೆಸಿದರು. ಸಾಮ್ರಾಜ್ಯ ವಿಸ್ತರಣೆ, ಅದಕ್ಕಾಗಿ ಸೈನ್ಯದ ಸಂಗ್ರಹ, ಅದರ ಯಜಮಾನಿಕೆ, ಯುದ್ಧ, ಮತ ಪರಿವರ್ತನೆ, ಆಧಿಪತ್ಯ ಸ್ಥಾಪನೆಯೇ ಗುರಿಯಾಗಿ ಮಾಡಿಕೊಂಡರು. ಖಲೀಫರ ಜವಾಬ್ದಾರಿ ತೊರೆದು ಖಡ್ಗ ಹಿಡಿದು ತಮ್ಮ ಸಾಮ್ರಾಜ್ಯವನ್ನು ಮೆಕ್ಕಾ, ಮದೀನಾ, ಉತ್ತರ ಆಫ್ರಿಕಾ, ಮಧ್ಯಪ್ರಾಚ್ಯದ ಸಿರಿಯಾ, ಜೋರ್ಡನ್, ಇರಾನ್, ಇರಾಕ್ವರೆಗೆ ಮತ್ತು ಪೂರ್ವದಲ್ಲಿ ಭಾರತದವರೆಗೆ ವಿಸ್ತರಿಸಿದರು. ಕ್ರಿಸ್ತಶಕ 705ರಿಂದ 715ರವರೆಗೆ ಆಳಿದ ಖಲೀಫಾ ವಾಲಿದ್ ಮೂಸಾ ಇಬ್ನ ಸುಸಾಯರ್ ಜೊತೆಗೂಡಿ ಗ್ರೀಕ್ ಸಾಮ್ರಾಜ್ಯದ ಸಿಯಾಟ ನಗರದ ರಾಜ್ಯಪಾಲನ ಸೈನ್ಯ ಮತ್ತು ನೌಕೆಗಳ ಸಹಾಯದಿಂದ ಸಮುದ್ರ ದಾಟಿ ಸ್ಪೇನ್ನನ್ನ ಆಕ್ರಮಿಸಿ ಕೊಳ್ಳೆ ಹೊಡೆದು ಆಫ್ರಿಕಾಕ್ಕೆ ಹಿಂತಿರುಗಿದರು. ಸ್ಪೇನ್ನ ಭಾಗಗಳನ್ನ ಗೆದ್ದ ಅರಬರಿಗೆ ಸಹಾಯ ಮಾಡಿದವರು ಆಫ್ರಿಕಾದ ಬರ್ಬರ್ ಜನಾಂಗ. ಇವರು ಅರಬರಿಗೆ ಅಧಿಕಾರ ಕೊಡಲು ನಿರಾಕರಿಸಿದಾಗ ಮತ್ತೆ ಹೋರಾಟ ಆರಂಭವಾಯಿತು. ಎರಡೂ ಕಡೆಯ ಹೋರಾಟದಲ್ಲಿ ನರಳಿದವರು ಮಾತ್ರ ಸ್ಪ್ಯಾನಿಯಾರ್ಡರು. ಅಂತಃಕಲಹ, ಅಪಾರ ಸಾವು ನೋವು, ಸಂಧಿ ಮಾಡಿಕೊಳ್ಳುವಂತಹ ಅನಿವಾರ್ಯತೆಯನ್ನ ತಂದಿಟ್ಟಿತು. ನಂತರ ಬುಡಕಟ್ಟು ಜನಾಂಗಗಳ ಮಧ್ಯೆ ಇರುವ ಹಗೆತನ, ಈರ್ಷ್ಯೆ, ವೈಮನಸ್ಯ, ದೋಚುವ ಗುಣ ಅರಬ್ಬಿ ವಂಶಸ್ಥರಲ್ಲಿಯೂ ಇದ್ದುದರಿಂದ ಉಮಾಯಿದ್ ವಂಶ ತನ್ನ ಅಂತ್ಯ ಕಂಡು ಅಬ್ಬಾಸಿದ್ ವಂಶದವರು ಖಲೀಫ್ ಸ್ಥಾನ ಪಡೆದು ಇಸ್ಲಾಂ ಸಾಮ್ರಾಜ್ಯವನ್ನ ಆಳಿದರು. ಕ್ರಿಸ್ತಶಕ 755ರಿಂದ 1008ರವರೆಗೆ ಉಮಾಯಿದ್ ವಂಶದಲ್ಲಿ 10 ಮಂದಿ ಸುಲ್ತಾನರು ಆಳಿದರು. ನಂತರ ಅಲ್ ಮನ್ಸೂರ್ ಎಂಬ ವಜೀರನ ಕೈಗೆ ರಾಜ್ಯ ದೊರೆತು ಅವನು ಬಹು ಸಮರ್ಥವಾಗಿ ಕ್ರಿಸ್ತಶಕ 978ರಿಂದ 1002ರವರೆಗೆ ಆಳಿದ. ರೋಡ್ರಿಕ್ ಎಂಬ ಸ್ಪಾನಿಯಾರ್ಡ್ನಿಂದ ಮುಸ್ಲಿಮರ ವಿರುದ್ಧ ಹೋರಾಟ ಆರಂಭವಾಯಿತು. ಸ್ಥಳೀಯ ಸ್ಪ್ಯಾನಿಷ್ ರಾಜರಾಣಿಯರು ಒಗ್ಗಟ್ಟಾಗಿ ಮುಸ್ಲಿಮರನ್ನ ಎದುರಿಸಿದರು. 1086ರಿಂದ 1145ರವರೆಗೆ ಬರ್ಬರ್ ಜನಾಂಗದ ಅಲ್ ಮೊರಾವಿದ್ ಕ್ರಿಸ್ತಶಕ 1145ರಿಂದ 1212ರವರೆಗೆ ಅಲ್ ಮಹಾವಿದ್ ವಂಶದವರು ಆಳಿದರು. 1212ರಲ್ಲಿ ಲಾಸ್ ಸವಾಸ್ ಎಂಬಲ್ಲಿ ನಡೆದ ಯುದ್ಧದಲ್ಲಿ ಅಲ್ ಮಹಾವಿದ್ ವಂಶದವರು ಸ್ಪೇನ್ನ ಕ್ರಿಶ್ಚಿಯನ್ ರಾಜರಿಂದ ಸೋಲನುಭವಿಸಿದರು. ಕ್ರಿಸ್ತಶಕ 1491ರಲ್ಲಿ ಜರುಗಿದ ಯುದ್ಧದಲ್ಲಿ ಕೊನೆಯ ಮುಸ್ಲಿಂ ರಾಜ್ಯವಾದ ಗ್ರನಾಡಾ ಕ್ಯಾಸ್ಟಿಲೇಯ ರಾಜನಾದ ಫರ್ಡಿನಾಂಡ್ ಮತ್ತು ಆತನ ಪತ್ನಿ ಅರಾಗಾನ್ನ ರಾಣಿ ಇಸಾಬೆಲ್ಲರಿಗೆ ಶರಣಾಯಿತು. ಹೀಗೆ ಸ್ಪೇನ್ನ ಮೇಲೆ ಅಧಿಕಾರ ಸ್ಥಾಪಿಸಿದ ಅರಬ್ಬಿ ಮುಸ್ಲಿಮರು ಸತತವಾಗಿ 800 ವರ್ಷಗಳ ಕಾಲ ಆಳಿ ಅಂತಿಮವಾಗಿ ಒಳಜಗಳ, ಪಿತೂರಿಗಳಿಂದ ರಾಜ್ಯ ಕಳೆದುಕೊಂಡರು. ಅವರಿಗೆ ಮುಳುವಾಗಿದ್ದು ತಮ್ಮ ಬುಡಕಟ್ಟಿನ ಮೇಲೆ ಅಭಿಮಾನ, ಸ್ವಜಾತಿ ಪಕ್ಷಪಾತ, ಅನೀತಿ, ಅಕ್ರಮ ನಡತೆ, ಅಶಿಸ್ತು ಮತ್ತು ಅರಾಜಕತೆ. ಹೇಗೆ ಪ್ರಾಚೀನ ಗ್ರೀಕ್ ರೋಮನ್ ಚಕ್ರಾಧಿಪತ್ಯ ಅವನತಿಗೊಂಡಿತೋ, ಹೇಗೆ ಪ್ರಾಚೀನ ಕಾಲದ ವಿಶ್ವದ ಎಲ್ಲ ಚಕ್ರಾಧಿಪತ್ಯಗಳು ಸ್ಥಾಪಿತಗೊಂಡು, ಊರ್ಜಿತಗೊಂಡು, ಮೆರೆದು, ಹೆಸರುಗಳಿಸಿ ಅಂತಿಮವಾಗಿ ನಾಶಗೊಂಡವೋ, ಅದೇ ರೀತಿ ಸ್ಪೇನನ್ನು ಆಳಿದ ಅರಬ್ಬಿ ಮುಸ್ಲಿಮರ ಚಕ್ರಾಧಿಪತ್ಯವು ನಾಶಗೊಂಡಿತು. ಕೊನೆಯ ಮುಸ್ಲಿಂ ರಾಜ್ಯವಾದ ಗ್ರನಾಡಾದ ಪತನದೊಂದಿಗೆ ಸ್ಪೇನ್ ಸಂಪೂರ್ಣವಾಗಿ ಕ್ರಿಶ್ಚಿಯನ್ ರಾಜಾರಾಣಿಯರ ವಶವಾಯಿತು. ಫರ್ಡಿನಾಂಡ್ ಮತ್ತು ಇಸಾಬೆಲ್ಲಾ ತಮ್ಮ ದೇಶವನ್ನು ಕ್ರಿಶ್ಚಿಯನ್ ಮತಾವಲಂಬಿ ರಾಷ್ಟ್ರವನ್ನಾಗಿ ಮಾಡಲು ನಿರ್ಧರಿಸಿದರು. ಇದರ ಆರಂಭವಾದದ್ದು ಯಹೂದಿಗಳ ಉಚ್ಚಾಟನೆಯೊಂದಿಗೆ. ಕ್ರಿಸ್ತಶಕ 1492ರಲ್ಲಿ ಯಹೂದಿಗಳು ರಾಜ್ಯ ಬಿಟ್ಟು ಹೋಗಬೇಕೆಂಬ ಆದೇಶ ಹೊರಬಿತ್ತು. ನಂತರ ಮುಸ್ಲಿಮರ ಉಚ್ಚಾಟನೆಗೂ ತಯಾರಿ ಶುರುವಾಯಿತು. ಹಿಂಸಾತ್ಮಕ ಮತಾಂತರದೊಂದಿಗೆ ಹಿಂಸೆ ನೀಡದೆಯೂ ಮತಾಂತರಗೊಳಿಸುವ ಯತ್ನ ಮಾಡಲಾಯಿತು. ಇದರ ವಿರುದ್ಧ ದಂಗೆಯೆದ್ದ ಮುಸ್ಲಿಮರನ್ನು ಅವಮಾನಿಸಿ, ಸೋಲಿಸಿ ಗುಲಾಮಗಿರಿಗೆ ತಳ್ಳಲಾಯಿತು. ಹೀಗೆ 1520ರವರೆಗೆ
ನಂತರ 1525ರಲ್ಲಿ ಪ್ರಸಿದ್ಧ ಕಾನೂನಿನ ಆಗಮನದೊಂದಿಗೆ ಮುಸ್ಲಿಮರ ದಮನ ಕಾರ್ಯ ಹಂತ ಹಂತವಾಗಿ ನಡೆದು ಅಸಹಾಯಕ ಮುಸ್ಲಿಮರ ಹತ್ಯೆ ಮತ್ತು ಮತಾಂತರ ಜರುಗಿತು. 1526ರಲ್ಲಿ ಮುಸ್ಲಿಮರು ದಂಗೆ ಎದ್ದು ಈ ಕಾನೂನನ್ನು ವಿರೋಧಿಸಿದರು. ಮತಾಂತರಗೊಂಡ ಮುಸ್ಲಿಮರು ಗುಪ್ತವಾಗಿ ಇಸ್ಲಾಂ ಧರ್ಮವನ್ನ ಪಾಲಿಸುತ್ತಿದ್ದರು. ಇಂಥವರನ್ನು ಮೊರಿಸ್ಕೋಸ್ ಎಂದು ಕರೆದರು. ಇವರ ವಿರುದ್ಧ ಕ್ರಿಶ್ಚಿಯನ್ ಸೈನ್ಯ ಒಟ್ಟಾಗಿ ಯುದ್ಧಕ್ಕೆ ನಿಂತಿತು. ಸ್ಪೇನ್ನ ಸೈನ್ಯದ ಮುಂದೆ ಮುಸ್ಲಿಮರು ಶರಣಾಗಬೇಕಾಯಿತು. ಗೆಲರಾ ಎಂಬ ನಗರ ಪ್ರದೇಶದಲ್ಲಿ ಜರುಗಿದ ಈ ಯುದ್ಧವನ್ನು ಅತ್ಯಂತ ಕ್ರೂರ, ಅಮಾನವೀಯ, ಹೇಯಕರವಾದ ಯುದ್ಧ ಎಂದು ಇತಿಹಾಸಕಾರರೇ ಅಭಿಪ್ರಾಯ ಪಟ್ಟಿದ್ದಾರೆ. ಇಲ್ಲಿ ಸಾವಿರಾರು ಅಮಾಯಕರನ್ನು ಹಿಡಿದು ಹಿಂಸಿಸಿ ಕೊಲ್ಲಲಾಯಿತು. ಯುದ್ಧದ ನಂತರ ಆಡಳಿತ ನಡೆಸಲು ಅಧಿಕಾರ ವಹಿಸಿಕೊಂಡ ರಾಜ ಫಿಲಿಪ್. ಕ್ರಿಸ್ತಶಕ 1609ರಲ್ಲಿ ಅಧಿಕಾರಕ್ಕೆ ಬಂದಂತಹ ಈ ಮೂರನೇ ಫಿಲಿಪ್ ಎಲ್ಲ ಮೋರಿಸ್ಕೋಸರನ್ನು ಗಡೀಪಾರು ಮಾಡಿದ, ಇಲ್ಲವೇ ಗಣಿಗಳಲ್ಲಿ ದುಡಿಯಲು ಕಳಿಸಿದ. ಕಡೆಯದಾಗಿ ಅವರ ಹತ್ಯೆ ಮಾಡುವ ಹಿಂಸಾತ್ಮಕ ಮಾರ್ಗವನ್ನು ಅನುಸರಿಸದೆ ವಲಸೆ ಹೋಗುವ ಆಜ್ಞೆ ಕೊಟ್ಟಾಗ ಮೊರೊಕ್ಕೊ, ತುನೀಷಿಯಾ, ಲಿಬಿಯಾ ರಾಜ್ಯಗಳಿಗೆ ವಲಸೆ ಹೋದರು ಮುಸ್ಲಿಮರು. ಆದರೆ ಬಾಣಲೆಯಿಂದ ನೇರ ಬೆಂಕಿಗೆ ಎಂಬ ಗಾದೆಯಂತೆ ಅಲ್ಲೂ ಅವರಿಗೆ ದುರಂತಮಯ ಜೀವನವೇ ಕಾದಿತ್ತು. ಇಂದಿಗೂ ಉತ್ತರ ಆಫ್ರಿಕಾದ ಹಲವಾರು ಮೋರಿಸ್ಕೋಸ್ ಕುಟುಂಬಗಳು ತಮ್ಮ ಹಿಸ್ಪಾನಿಕ್ ಸಂಸ್ಕೃತಿಯನ್ನ ಉಳಿಸಿಕೊಂಡಿವೆ. ಹೊರಗೆ ಇಸ್ಲಾಂ ಧರ್ಮವನ್ನು ಆಚರಿಸಿದರೂ ಆಂತರ್ಯದಲ್ಲಿ ಸ್ಪ್ಯಾನಿಷ್ ಸಂಸ್ಕೃತಿ, ಭಾಷೆಗಳನ್ನು ಅಳವಡಿಸಿಕೊಂಡಿರುವುದನ್ನು ಕಾಣುತ್ತೇವೆ. ಏಕಪತ್ನಿತ್ವ, ಸ್ತ್ರೀಯರಿಗೆ ಸಮಾನತೆ, ಕುಶಲ ಕೈಗಾರಿಕೆ, ಅರಬ್ಬಿ ಭಾಷೆಯಲ್ಲಿ ಸ್ಪ್ಯಾನಿಷ್ ಪದ ಬಳಕೆ, ತಾವು ನಿರ್ಮಿಸುವ ಮನೆ, ಮಠ, ಕಟ್ಟಡ ವಿನ್ಯಾಸಗಳೆಲ್ಲದರಲ್ಲೂ ಸ್ಪ್ಯಾನಿಷ್ ಪ್ರಭಾವ ಎದ್ದು ಕಾಣುತ್ತದೆ. ಹೀಗೆ 800 ವರ್ಷಗಳ ದೀರ್ಘಕಾಲ ಸ್ಪೇನನ್ನು ಆಳಿದ ಅರಬ್ಬಿ ಮುಸ್ಲಿಮರ ಆಳ್ವಿಕೆ ಕೊನೆಗೊಂಡರೂ ಅವರು ಭಾಷೆ, ಸಂಸ್ಕೃತಿ, ಸಂಗೀತ, ಸಾಹಿತ್ಯ, ಕೃಷಿ ವಿಧಾನ, ಶಿಲ್ಪಕಲೆ, ಕಟ್ಟಡ ನಿರ್ಮಾಣಕ್ಕೆ ನೀಡಿದ ಕೊಡುಗೆಗಳೆಲ್ಲವೂ ಸ್ಪೇನ್ನ ಜನಮಾನಸದಲ್ಲಿ ಅವಿಭಾಜ್ಯ ಅಂಗವಾಗಿ ಬೆಸೆದುಕೊಂಡಿರುವುದು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಹಾಲ ಕಂದಲು ತುಪ್ಪದ ಮಡಕೆಯ ಬೋಡು ಮುಖ್ಯನ ಬೇಡ, ಹಾಲು ಸಿಹಿ ತುಪ್ಪ ಕಮ್ಮನೆ ಲಿಂಗಕ್ಕೆ ಬೋನ, ಕೂಡಲ ಸಂಗನ ಶರಣರ ಅಂಗಹೀನರೆಂದೆಡೆ ನಾಯಕ ನರಕ. ಒಂದು ರೂಪಕ, ಒಂದು ಪ್ರತಿಮೆಯ ಮೂಲಕ ಹೃದಯ ತಟ್ಟುವ ಸಂವೇದನೆಯೊಂದರ ಅದ್ಭುತವಾದ ಅನುಭವ ಕೊಡುವ ಈ ವಚನದಂತೆ ಅರಬ್ಬಿ ಮುಸ್ಲಿಮರ ಹಿಂಸಾ ಮನೋಭಾವದ ಮುಖವನ್ನೂ ಮಗ್ಗುಲನ್ನು ಬದಿಗಿಟ್ಟು ಗಮನಿಸಿದರೆ ತಿಳಿಯುತ್ತದೆ, ಅವರು ಸ್ಪೇನ್ ದೇಶವನ್ನ ಆಳಿ ಮೆರೆದು ಕಣ್ಮರೆಯಾದರೂ ತಮ್ಮ ಸಾಹಿತ್ಯ, ಭಾಷೆ, ಸಂಸ್ಕೃತಿ ಮತ್ತು ಸಂಗೀತಗಳ ಸಂಪತ್ತನ್ನು ಜಗತ್ತಿಗೆ ನೀಡಿ ಹೋಗಿದ್ದಾರೆಂಬುದು. ಅರಬ್ಬಿ ಮುಸ್ಲಿಮರು ನಿರ್ಮಿಸಿದ ಅರಮನೆಗಳ, ಮಸೀದಿಗಳ, ಕೋಟೆ ಕೊತ್ತಲಗಳ ಅವಶೇಷಗಳನ್ನು ಇಂದಿಗೂ ಅವರ ರಾಜಧಾನಿಯಾದ ಕಾರ್ಡೋಬಾ, ಟಾಲೆಡೋ, ಗ್ರನಾಡಾ, ಸೆವಿಲ್ಲಾ ಮತ್ತು ಮ್ಯಾಡ್ರಿಡ್ ನಗರಗಳಲ್ಲಿ ಕಾಣಬಹುದಾಗಿದೆ. ಬನ್ನಿ ಹಾಗಿದ್ರೆ ಆ ಅರಮನೆಗಳ ವೈಭವವನ್ನ ಕಣ್ತುಂಬಿಕೊಳ್ಳೋಣ, ಮಸೀದಿಗಳ ಅವಶೇಷಗಳಿಗೆ ಸಾಕ್ಷಿಯಾಗೋಣ. ಲೇಖಕರಾದ ಆಗುಂಬೆ ಎಸ್ ನಟರಾಜ್ ಅವರೊಂದಿಗೆ ಇತಿಹಾಸದ ಅರಿವಿನೊಂದಿಗೆ 800 ವರ್ಷಗಳ ಸುವರ್ಣ ಯುಗದಲ್ಲೊಮ್ಮೆ ಜೀವಿಸಿಯೇ ಬರೋಣ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ಪ್ರವಾಸ ನಾವೆಲ್ಲರೂ ಹೊರಡ್ತಾ ಇರ್ತೀವಿ, ಆದರೆ ಪ್ರವಾಸ ಅಂತ ಹೇಳಿ ಮನರಂಜನೆಗೆ ಹೊರಡೋದೇ ಬೇರೆ ಆಗುತ್ತೆ. ಇತಿಹಾಸದ ಓದು, ಅಧ್ಯಯನ ಮಾಡಿ ಅಲ್ಲಿ ಅದು ಎಷ್ಟರ ಮಟ್ಟಕ್ಕೆ ನಾವು ತಿಳ್ಕೊಳ್ತೀವಿ ಅಂತ ಹೇಳಿ ಹೊರಡುವಂತಹ ಪ್ರವಾಸವೇ ಬೇರೆ ಆಗುತ್ತೆ. ಈ ಥರದ ಆಸಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಯೊಬ್ಬರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸ್ತಾ ಇದ್ದಾರೆ. ಲೇಖಕರಾದಂತಹ ಆಗುಂಬೆ ಎಸ್ ನಟರಾಜ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಕೋರೋಣ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿದ್ದು ಪ್ರವಾಸವನ್ನು ಹವ್ಯಾಸವಾಗಿ ಇಟ್ಕೊಂಡು ಜನರಿಗೋಸ್ಕರ
ಬೇರೆ ಎಲ್ಲ ಮಾಹಿತಿಯನ್ನು ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಮ್ಮೆಲ್ಲರಿಗೂ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 25ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಪುಸ್ತಕಗಳನ್ನು ಉಚಿತವಾಗಿ ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಅದ್ರ ಮೂಲಕ ನಮ್ಮೆಲ್ಲರಲ್ಲಿ ಇತಿಹಾಸ ಪ್ರಜ್ಞೆಯನ್ನು ಮೂಡಿಸ್ತಾ ಇದ್ದಾರೆ. ಆ ಪ್ರಜ್ಞೆ ಎಷ್ಟರ ಮಟ್ಟಕ್ಕೆ ನಮ್ಮಲ್ಲಿ ಮೂಡಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾವು ಒಂದು ಸಾಕ್ಷಿ ಚಿತ್ರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೆಗಳನ್ನು, ಮಾಹಿತಿಯನ್ನು ಅವರಲ್ಲೇ ಕೇಳಿ ಖುದ್ದಾಗಿ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಈ ಥರದೊಂದು ಪ್ರವಾಸ ಹೊರಡಬೇಕು ಅನ್ನೋದಕ್ಕೆ ಯಾವುದಾದ್ರು ಒಂದು ಆಸಕ್ತಿ, ಪ್ರೇರಣೆ ಅನ್ನೋವಂಥದ್ದು ಸಿಕ್ಕಿರುತ್ತೆ ಸರ್. ನಿಮಗೆ ಆ ಥರದ ಪ್ರೇರಣೆ ಎಲ್ಲಿಂದ ಸಿಕ್ತು? ನಾನು ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ, ಕೋಶ ಓದಬೇಕು ದೇಶ ಸೋದಬೇಕು ಅಂತ, ಅದನ್ನು ಅನುಷ್ಠಾನಕ್ಕೆ ತಂದಿದ್ದೆ ರಿಟೈರ್ ಆದಮೇಲೆ. ಅದೇ ಇಡೀ ಇಂಡಿಯಾ ಸುತ್ತಿದ್ದೀನಿ ನಾನು. ಹೊರದೇಶಕ್ಕೆ ನಾನು ಹೋಗಿರಲಿಲ್ಲ. ಆದರೆ ಒಂದು ಆಪರ್ಚುನಿಟಿ, ಒಂದು ಆಸ್ಪದ ಒಂದು ಸಿಕ್ತು. ನನ್ನ ಮಗ ಒಂದು ಪುಸ್ತಕ ತಂದುಕೊಟ್ಟ, ಅದು ಸ್ಪ್ಯಾನಿಷ್ ಇಸ್ಲಾಂ ಅಂತ ಹೇಳಿ. ಸೊ ಈ ಪುಸ್ತಕ ಓದಿದಾಗ ನನಗೆ ಭಾಳ ಆಶ್ಚರ್ಯ ಆಯಿತು. ಯಾಕೆಂದರೆ ಸ್ಪೇನ್ ಅಂತಂದರೆ ಅದೊಂದು ಯುರೋಪಿಯನ್ ದೇಶ. ಅದು ಆ ಯುರೋಪಿಯನ್ ದೇಶದಲ್ಲಿ ಇಸ್ಲಾಂ ಹೇಗೆ ನೆಲೆಯೂರ್ತು ಅನ್ನೋದು ಗೊತ್ತಾಗಲಿಲ್ಲ ನನಗೆ. ಅದೊಂದು ಸ್ವಲ್ಪ ಆಶ್ಚರ್ಯದ ಸಂಗತಿಯಾಗಿತ್ತು. ಅದು ಪುಸ್ತಕ ಕಂಪ್ಲೀಟ್ ಓದಾದಮೇಲೆ ಅದ್ಭುತವಾದ ಸಂಗತಿಗಳು ಸಿಕ್ತು, ತುಂಬ ಚೆನ್ನಾಗಿರೋ ಸಂಗತಿ ಸಿಕ್ತು. ಆವಾಗ ನನ್ನ ಮನಸ್ಸಲ್ಲಿ ಮೂಡಿ ಬಂತು, ಯಾಕೆ ನಾನು ಸ್ಪೇನ್ಗೆ ಹೋಗಬಾರ್ದು. ಸೊ ಅದು ಸ್ಪೇನ್ದು ನಾನು ಕೇಳಿದ್ದೆ, ಓದಿದ್ದೆ, ನೋಡಿದ್ದೆ ಹೊರತು, ನೋಡಿರಲಿಲ್ಲ ಹೊರತು ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೆ. ಬಟ್ ಪ್ರವಾಸ ಮಾಡೋದು ಹೇಗೆ, ಅದು ಹೊರದೇಶದಲ್ಲಿ ಪ್ರವಾಸ ಮಾಡೋದು ಅಂದರೆ ನನಗೆ ಅದು ಹೊಸದಾಗಿ ಆಗಿತ್ತು, ಕಷ್ಟ ಆಯಿತು. ಅದು ವಯಸ್ಸು ಬೇರೆ ಆಗಿತ್ತು, 70 ವರ್ಷ ಆಗಿತ್ತು. ನನ್ನ ಮಗ ಹೇಳ್ದ, ನಾನು ಅರೇಂಜ್ ಮಾಡ್ತೀನಿ, ನೀನು ವರಿ ಮಾಡ್ಕೋಬೇಡ, ನಾನು ಮಾಡೋಣ ಅಂಥೇಳಿ ಅವನು ಅದನ್ನು ನನಗೋಸ್ಕರ ಅವನು ಎಲ್ಲ ಮಾಡಿಕೊಟ್ಟ, ಅವನು ಅರೇಂಜ್ಮೆಂಟ್ ಮಾಡಿಕೊಟ್ಟ. ನಾನು ಸ್ಪೇನಿಗೆ ಪ್ರಯಾಣ ಮಾಡಿದೆ. ಯಾತಕ್ಕೆ ಅಂತಂದರೆ ಇಷ್ಟೇ, ಸ್ಪೇನ್ ದೇಶ ಇದೆಯಲ್ಲ, ಅದು ಯುರೋಪಿಯನ್ ದೇಶ ಆದರೂ ಕೂಡ ಸುಮಾರು 800 ವರ್ಷ ಅರಾಬಿಕ್ ಮುಸ್ಲಿಮ್ಸು ಅಲ್ಲಿ ಆಳಿದ್ರು. ಅದು ಆಲ್ಮೋಸ್ಟ್ ಸ್ಪ್ಯಾನಿಷ್ ಇಸ್ಲಾಂ ಅಂದರೆ ಸ್ಪೇನ್ ಇಸ್ಲಾಮಿಕ್ ಕಂಟ್ರಿನೇ ಆಗಿಬಿಡಿತ್ತದು. ಬಟ್ ಅಂತಿಮವಾಗಿ ಅಲ್ಲಿ ಸುತ್ತಮುತ್ತ ಇರೋ ರಾಜರು, ಈ ಕ್ರಿಶ್ಚಿಯನ್ಸ್ ರಾಜರು, ಪಾಳೆಗಾರರು, ಅವರೆಲ್ಲ ಹದ್ಬತ್ಸಲ್ಲಿ ಇಟ್ಕೊಂಡಿದ್ರು ಅವರು. ಅವ್ರ ಕೊನೆಗೆ ಐಕ್ಯತೆ ತೋರಿಸಿದ್ರು, ಎಲ್ಲ ಒಗ್ಗಟ್ಟಾದರು. ಆಮೇಲೆ ಅವರೆಲ್ಲ ಇವ್ರನ್ನ ಹೆಂಗಾರು ಮಾಡಿ ಹೊರಗಡೆ ಓಡಿಸ್ಬೇಕು ಅಂಥೇಳಿ ಅವ್ರನ್ನ ಓಡಿಸೇ ಬಿಟ್ಟರು ಕೊನೆಗೆ. ಅದು ಆಗಿದ್ದು 1800-300 ವರ್ಷದ ಅಂತ ಕಾಣಿಸುತ್ತೆ ಕ್ರಿಸ್ತಶಕದಲ್ಲಿ. ಸೊ ಇದನ್ನೆಲ್ಲ ಓದ್ಕೊಂಡಾಗ ಹೋಗಬೇಕು ಅಂತ ಅನ್ನಿಸ್ತು, ನೋಡ್ಕೊಂಬರೋಣ ಅಂಥೇಳಿ ಹೋಗಿ ಬಂದೆ. ಈ ಸ್ಪೇನ್ ಪ್ರವಾಸ ಕೈಗೊಂಡಿದ್ದು ಎಷ್ಟು ದಿನಗಳ ಕಾಲ ಕೈಗೊಂಡ್ರಿ ಸರ್ ನೀವು? ಒಂದು 10-12 ದಿನ ಅದು ಪ್ರವಾಸ ಆಗಿತ್ತು. ಅದು ಅಮೇರಿಕನ್ ಕಂಪ್ನಿ, ಒಂದು ಟ್ರಾವೆಲ್ ಕಂಪ್ನಿ ಕಾಸ್ಮೋಸ್ ಅಂತ ಇದೆ, ಅವರು ಅರೇಂಜ್ ಮಾಡಿದ್ರು ಅದಕ್ಕೆ. ಅದರಲ್ಲಿ ನಾನು ಒಬ್ಬ ಭಾರತೀಯ, ಮತ್ತು ಅಮೇರಿಕಾದಿಂದ ಒಂದು ದಂಪತಿಗಳು ಬಂದಿದ್ದರು, ವೈದ್ಯ ದಂಪತಿಗಳು ಬಂದಿದ್ದರು. ಬಾಂಬೆಯಿಂದ ಒಂದು 2-3 ಜನ ಬಂದಿದ್ದರು ಅಷ್ಟೇ. ಬಾಕಿಯವರೆಲ್ಲ 50-40-45 ಜನದಲ್ಲಿ ಎಲ್ಲರೂ ಫಾರಿನರ್ಸೇ ಇದ್ದಿದ್ದು, ಇಂಡಿಯನ್ಸ್ ಭಾಳ ಕಡಿಮೆನೇ ಇದ್ದಿದ್ದು. ಸೊ ಅದೊಂದು ಭಾಳ ಅಭೂತಪೂರ್ವವಾಗಿತ್ತು. ನನ್ನ ಮಟ್ಟಿಗೆ ಹೇಳೋದಾದರೆ ಆ ಪ್ರವಾಸ ಭಾಳ ಚೆನ್ನಾಗಿತ್ತು. ಈಗ ನೀವೇ ಹೇಳಿದ್ರಿ ಅರಬ್ಬಿ ಮುಸಲ್ಮಾನರು 800 ವರ್ಷಗಳ ಕಾಲ ಆಳಿದ್ರು ಅಂತ. ನಮ್ಮ ಭಾರತದ ಇತಿಹಾಸವನ್ನು ನೋಡಿದ್ರೂ ನಾವು ನೋಡ್ತೀವಿ 400 ವರ್ಷಗಳ ಕಾಲ ಆಳಿಸ್ಕೊಂಡ್ವಿ ನಾವು. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲೇ ಕೆಲವೊಂದು ದೌರ್ಬಲ್ಯ ಇತ್ತು. ಹಾಗೇನೆ ಅಲ್ಲಿರುವಂತಹ ಅಂದರೆ ಸ್ಪೇನಲ್ಲೂ ಕೂಡ ದೌರ್ಬಲ್ಯಗಳಿದ್ವಾ? ಹಾಗಿದ್ರೆ ಆ ದೌರ್ಬಲ್ಯಗಳು ಏನೇನು? ಆ ದೌರ್ಬಲ್ಯದಿಂದ ಅರಬ್ಬಿ ಮುಸಲ್ಮಾನರು 800 ವರ್ಷಗಳ ಕಾಲ ಆಳೋದಕ್ಕೆ ಸಾಧ್ಯ ಆಯಿತಾ? ಅಥವಾ ಆ ಸುವರ್ಣ ಯುಗ ಅಂತ ಹೇಳಿ ನಾವು ಏನು ಕರಿತೀವಿ, ಆ ಥರದ ಯುಗವನ್ನು ಕಾಣ್ತಾ ಸ್ಪೇನು? ಮತ್ತು ಈ ಅರಬ್ಬಿ ಮುಸಲ್ಮಾನರ ಆಳ್ವಿಕೆ ಹೇಗೆ ಅಂತ್ಯ ಆಯಿತು? ಇದರಿಂದ ನಾವೇನು ಪಾಠ ಕಲಿಬಹುದು ಸರ್? ಎಲ್ಲ ಕ್ವಶನ್ಸು ಒಂದೇ ಸಲ ಕೇಳ್ತಾ ಇದ್ದೀರಾ. ಆದರೂ ಹೇಳ್ತೀನಿ. ಅದೇನು ಅಂತಂದರೆ ಅವರಲ್ಲೂ ಒಡಕಿತ್ತು. ಅಲ್ಲಿ ಸಣ್ಣ ಪುಟ್ಟ ರಾಜರಿದ್ದರು, ಆ ಪಾಳೆಗಾರ ಅಂತೆಲ್ಲ ಹೇಳ್ತಾಯಿದ್ರು. ಈ ಭಾರತದಲ್ಲಿ ಆದಂಗೆ ಅವರಲ್ಲೂ ಒಳ ಜಗಳ ಎಲ್ಲ ಇದ್ದಾಗ ಒಬ್ಬ ಕ್ರಿಶ್ಚಿಯನ್ ಒಬ್ಬ ಮುಖಂಡ ಇರ್ತಾನೆ, ಒಬ್ಬ ರಾಜ ಇರ್ತಾನೆ. ಅವನು ಇನ್ನೊಬ್ಬರ ಮೇಲೆ, ಇನ್ನೊಂದು ಕ್ರಿಶ್ಚಿಯನ್ ರಾಜನ ಮೇಲೆ ಅವನ ದಂಡೆತ್ತಿ ಹೋಗಬೇಕು, ಅವನ್ನ ಮಣಿಸ್ಬೇಕು ಅಂತ ಹೇಳಿ ಇದು ಮಾಡುವಾಗ ಅವಾಗ ತಾನೇ ಅರಾಬಿಕ್ ಮುಸ್ಲಿಮ್ಸ್ ಎಲ್ಲ ಇದು ಆಫ್ರಿಕಾ ಖಂಡದಲ್ಲಿ
ಉತ್ತರ ಆಫ್ರಿಕಾ ಇದೆಲ್ಲ ಈಗಿನ ಸಿರಿಯಾ, ಮೊರಾಕೋ ಅಲ್ಲೆಲ್ಲ ಈಜಿಪ್ಟ್ ಎಲ್ಲ ಆಕ್ರಮಿಸ್ಕೊಂಡು ಅಲ್ಲಿ ಬರ್ತಾ ಇರ್ತಾರೆ. ಸೊ ಅವ್ರಿಗೆ ಆವಾಗ ಆ ಕಡೆ ದಡದಲ್ಲಿ ಆಫ್ರಿಕಾ ಬರ್ತದೆ, ಮೆಡಿಟರೇನಿಯನ್ ಸಮುದ್ರ ಅದು ಮಧ್ಯ ಬರ್ತದಲ್ಲ, ಆ ಕಡೆ ಆಫ್ರಿಕಾ, ಈ ಕಡೆ ಯುರೋಪ್ ಬರ್ತದೆ. ಒಂದು ಸಣ್ಣ ಕೊಲ್ಲಿ ಇದೆ, ಅಲ್ಲೇ ಇದು ಸ್ಪೇನ್ ದೇಶದ ಜಿಬ್ರಾಲ್ಟರ್ ಅಂತ ಕರೀತಾರೆ. ಅಲ್ಲಿಂದ ಅವನು ಹೇಳ್ತಾನೆ, ಆಹ್ವಾನ ಕೊಡ್ತಾನೆ, ದಯವಿಟ್ಟು ಬರ್ರಿ, ನನಗೆ ಹೆಲ್ಪ್ ಮಾಡಿರಿ, ನೀವು ಈ ಥರ ನಾವು ಯುದ್ಧ ಆಡ್ತಾ ಇದ್ದೀವಿ, ನೀವು ನಮ್ಮ ಕಡೆ ಬಂದರೆ ನಾವು ಸ್ವಲ್ಪ ಇವ್ರನ್ನ ಸೋಲಿಸ್ಬೋದು, ನಾವು ಆಳ್ಬೋದು, ಹಾಗೆ ಅಂತ. ಅದೊಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಅಂತಾರಲ್ಲ ಇವರಿಗೆ. ಸೊ ಅವರು ಬಂದು ದಂಡೆ ಎತ್ತು ಬಂದು ಅವ್ರನ್ನ ಸೋಲ್ಸೋದು, ಇಬ್ಬರನ್ನೂ ಸೋಲಿಸಿ ಮೂರನೇವನಿಗೆ ಲಾಭ ಅಂತ ಹಿಂಗೆ ಬ್ರಿಟಿಷ್ನವ್ರು ಹೇಗೆ ಇಂಡಿಯಾದಲ್ಲಿ ಮಾಡಿದ್ರು ಅದೇ ರೀತಿ ಅವರು ಮಾಡಿಬಿಟ್ರು. ಅದೇ ರೀತಿ ಮಾಡಿದ್ರು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಶುರುವಾಗುತ್ತೆ ಮುಸ್ಲಿಮರ ಆಳ್ವಿಕೆ. ಅದೊಂದು ದೊಡ್ಡ ಕಥೆ. ಅದು 800 ವರ್ಷ ಆಳ್ತಾರೆ ಅವರು. ಅದನ್ನೆಲ್ಲ ಪುಸ್ತಕದಲ್ಲಿ ನಾನು ಬರೆದಿದ್ದೀನಿ. ಈ ಪುಸ್ತಕದಲ್ಲಿ ಈ ಸ್ಪ್ಯಾನಿಷ್ ಇಸ್ಲಾಂ ಅನ್ನೋ ಪುಸ್ತಕದಲ್ಲಿ ವಿಶದವಾಗಿ ಬರೆದಿದ್ದಾರೆ. ಭಾಳ ಚೆನ್ನಾಗಿದೆ ಆ ಬುಕ್. ಅದನ್ನು ಓದಿದ ಮೇಲೆ ನನಗೆ ಇಂಟ್ರೆಸ್ಟ್ ಬಂದಿದ್ದು, ಆಗಲೇ ಹೇಳಿದ್ನಲ್ಲ. ಸೊ ತುಂಬಾ ನೋಡೋವಂಥ ದೇಶ ಅದು, ನಾವು ಕಲಿಯುವಂಥ ದೇಶ ಅದು. ಅದರಿಂದ ನಾವು ಏನು ಕಲಿಬೋದು ಅಂತಂದರೆ, ನಾವು ಕಲ್ತಿದ್ದು ಭಾಳ ವರ್ಷ ಆದಮೇಲೆ, ಆದರೆ ಅವ್ರು ಆವಾಗಲೇ ಕಲ್ತುಬಿಟ್ರು ಅದನ್ನು. ಐಕ್ಯತೆ ಇಲ್ಲದೆ ನಾವು ಯಾವ ದೇಶನೂ ಕಟ್ಟೋಕ್ಕಾಗಲ್ಲ, ಯಾವ ದೇಶವನ್ನು ನಿರ್ಮಾಣ ಮಾಡೋಕ್ಕಾಗಲ್ಲ, ನಾವು ಯಾವುದು ಏನೂ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದನ್ನ ಇದರಿಂದ ನಾವು ಕಲಿಬೋದಾಗಿದೆ. ನೀವು ಹೇಳಿದ್ರಿ ಅದರ ಅಂತ್ಯದ ಬಗ್ಗೆ, ಮತ್ತು ನಾವು ಹೇಗೆ ಅದರಿಂದ ಪಾಠ ಕಲಿಬೇಕು ಅಂತ. ಜೊತೆಗೆ ಐಕ್ಯತೆಯ ಕೊರತೆ ಇತ್ತು, ಐಕ್ಯತೆ ಇದ್ದರೆ ಮಾತ್ರ ನಾವು ಯಾರನ್ನೇ ಆಗಲಿ ಎದುರಿಸೋದಕ್ಕೆ ಸಾಧ್ಯ ಅಂತ. ಆ ಥರ ಐಕ್ಯತೆಯ ಕೊರತೆಯಿಂದ ಅವರು ಆಳ್ವಿಕೆಯನ್ನು ಕೊನೆಗಾಣಿಸ್ಕೋಬೇಕಾಯಿತು. ಆದರೆ ಆ ಕೊನೆಗಾಣಿಸ್ಕೊಳ್ಳೋದಕ್ಕಿಂತ ಮುಂಚೆ 800 ವರ್ಷಗಳ ಆಳ್ವಿಕೆಯಲ್ಲಿ ಬಹಳಷ್ಟು ಕೊಡುಗೆಗಳನ್ನು ಕೂಡ ಸಮಾಜಕ್ಕೆ ಕೊಟ್ಟಿರ್ತಾರಲ್ವಾ ಸರ್? ಆ ಕೊಡುಗೆಗಳ ಮೇಲೆ ನೀವೇನಾದರೂ ಬೆಳಕು ಚೆಲ್ಲಬಹುದಾ? ಹಾಂ, ಅದು ಚೆಲ್ಬೋದು. ಅವರು ದೇಶವನ್ನು ಆಳಿ ಕಣ್ಮರೆಯಾದರೂ ತಮ್ಮ ಭಾಷೆ, ಸಂಸ್ಕೃತಿ, ಸಾಹಿತ್ಯ ಮತ್ತು ಸಂಗೀತಗಳ ಸಂಪತ್ತನ್ನು ಜಗತ್ತಿಗೆ ನೀಡಿದ್ದಾರೆ ಮುಸ್ಲಿಮ್ಸು. ಸೊ ಅದರಲ್ಲಿ ನಿಮಗೆ ಎಕ್ಸಾಂಪಲ್ ಆಗಿ ಉದಾಹರಣೆ ಕೊಡೋದಾದರೆ, ಒಬ್ಬ ಕವಿ ಇದ್ದಾನೆ, ಅವನ ಹೆಸರು ಅಬು ಹಯಾನ್ ಅಂತ ಹೇಳಿ. ಅವನು ಬಹುಮುಖ ಪ್ರತಿಭೆಯಾಗಿದ್ದ. ಬಹುಮುಖ ಪ್ರತಿಭೆ ನೋಡಿ. ಅವನದೊಂದು ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಕವಿತೆ, ಅದನ್ನು ಓದ್ತೀನಿ. ಓ ಸುಂದರ ಉಣ್ಣೆಯ ಉಡುಪು ಧರಿಸಿದವನೇ, ನಿನಗೆ ಇಲ್ಲ ಔಚಿತ್ಯದ ಪ್ರಜ್ಞೆ. ನೆನ್ನೆಯಷ್ಟೇ ಈ ಉಣ್ಣೆಯನ್ನು ಹೊದ್ದ ಕುರಿ ಇಂದು ಹೊದ್ದಿದೆ ಒಂದು ಗಂಡು ಟಗರು. ಅದರೊಳಗೆ ಎಷ್ಟು ಒಂದು ಪೆರೋಡಿ ಇದೆ ಅಂತ ಹೇಳ್ತಾರೆ. ಅಂದರೆ ಈ ಥರದ್ದು ಭಾಳ ಇದೆ ಅಲ್ಲಿ. ಅವರು ಅರೇಬಿಕ್ ಭಾಷೆಯಲ್ಲೇ ಇರೋದು. ಇನ್ನೊಂದು ನೋಡಿ ಎಷ್ಟು ಚೆನ್ನಾಗಿದೆ ಅದು. ಓ ಅಂಡುಲಾಸ ಪ್ರಜೆಗಳೇ, ಅಪಾರ ಕೊಡುಗೆಗಳನ್ನು ದೇವ ನಿಮಗೆ ನೀಡಿದ್ದಾನೆ. ನದಿಗಳು, ತೊರೆಗಳು, ನೆರಳನ್ನು ನೀಯುವ ಮರಗಳು, ಮತ್ತೆಲ್ಲೂ ಕಾಣದಿರುವ ತರಹ. ಈ ಥರ ಎಲ್ಲ ಕೊಟ್ಟಮೇಲೆ ಬರೆದ್ಮೇಲೆ ಕೊನೆಯಲ್ಲಿ ಏನು ಹೇಳ್ತಾನೆ ಅಂದರೆ, ಓ ಮಲ್ಲಿಗೆ ಹೂವು, ನಮಗೆ ಮೈಸೂರು ಮಲ್ಲಿಗೆ ಅಂದರೆ ಭಾಳ ನಾವು ಪ್ರೀತಿ ಮಾಡ್ತೀವಲ್ವಾ, ಅಲ್ಲೂ ಕೂಡ ಮೈಸೂರು ಮಲ್ಲಿಗೆ ಥರ ಮಲ್ಲಿಗೆ ಸಿಗ್ತದೆ ಅಲ್ಲಿ. ಹೂವು ತುಂಬ ಬೆಳೀತಾರೆ ಅಲ್ಲಿ ಆ ದೇಶದಲ್ಲಿ. ಇವತ್ತಿಗೂ ನಾನು ನೋಡಿದೆ, ಕಣ್ಣಾರೆ ನೋಡಿದೆ, ಹೂಗಳು ತುಂಬ ಇದೆ. ಓ ಮಲ್ಲಿಗೆ ಹೂಗಳೇ, ನೀವು ಬೆಳಗುತ್ತೀರಿ ಇತರರಿಗಿಂತ. ನಿಮ್ಮ ಬಿಳಿ ವೈಭವ ಮತ್ತು ಪರಿಮಳದಿಂದ ಕೊಂಬೆಗಳ ಮೇಲೆ ಕಾಣುವಿರಿ ನೀವು ಹಸಿರು ರೇಷ್ಮೆಯ ಮೇಲಿನ ಬೆಳ್ಳಿ ನಾಣ್ಯದ ತರಹ. ಸೊ ಈ ಥರ ಅವರು ತುಂಬಾ ಚೆನ್ನಾಗಿ ಕವಿತೆಗಳನ್ನು ರಚಿಸಿದ್ದಾರೆ. ಇನ್ನೊಂದು ನೋಡಿ, ಕವಿ ಇಬ್ನ್ ಜೈದೂನ್ ಅಂತ ಒಬ್ಬ ಇದ್ದಾನೆ. ಅವನದು ಎಷ್ಟು ಚೆನ್ನಾಗಿದೆ ನೋಡಿ. ನನ್ನನ್ನು ತಿರಸ್ಕರಿಸು, ನಾನು ಸಹಿಸುವೆನು. ಮುಂದಕ್ಕೆ ಹಾಕು, ನನ್ನ ತಾಳ್ಮೆಯನ್ನು ನೋಡುವೆ. ಗರ್ವ ತೋರಿಸು, ದೈನ್ಯದ ಮೂರ್ತಿಯಾಗುವೆ. ಬೆನ್ನು ತೋರಿಸು, ಹಿಂಬಾಲಿಸುವೆ. ಮಾತಾಡು, ಆಲೈಸುವನು. ಆಜ್ಞಾಪಿಸುವನು, ಪಾಲಿಸುವೆನು. ಸೊ ಈ ಥರ ತುಂಬಾ ಚೆನ್ನಾಗಿದೆ. ಭಾಳ ಒಂದೊಂದು ಪ್ರೇಮಿದು ಒಂದು ಪ್ರೇಮ ಕವನ ಅನ್ನೋದು ಎಷ್ಟು ಚೆನ್ನಾಗಿದೆ ನೋಡಿ. ಪ್ರೇಮಿಯು ಒಂದು ಪತ್ರ ಹೇಳುತ್ತದೆ, ಅವನು ಬರ್ತಾ ಇದ್ದಾನೆಂದು. ನನ್ನ ಕಣ್ಣುಗಳು ಕಣ್ಣೀರನ್ನು ಕರೆದವು. ಅತಿ ಸಂತೋಷ ಮತ್ತು ನೆಮ್ಮದಿ ಪ್ರಚೋದಿಸುತ್ತಿದೆ ಕಣ್ಣೀರು ಕರೆಯಲು. ಓ ಕಣ್ಣುಗಳೇ, ಸಂತೋಷದಿಂದ ಕಣ್ಣೀರಿಡಲು ನಿಮಗೆ ಸ್ವಾಭಾವಿಕ. ಅದೇ ರೀತಿ ದುಃಖವಾದಾಗ ಅವನು ಬಂದಾಗ ಹರ್ಷದಿಂದ ಬರಗೊಳ್ಳು. ಅಗಲಿಕೆಯ ರಾತ್ರಿಯಲ್ಲಿ ಬದಿಗಿಡು ಕಣ್ಣೀರಿಯನ್ನು ಅಂತ ಹೇಳ್ತಾರೆ. ಸೊ ಈ ಥರ ತುಂಬಾ ಕವಿತೆಗಳು ಬರೆದಿದ್ದಾರೆ ಅವರು. ತುಂಬಾ ಚೆನ್ನಾಗಿದೆ ಅದೆಲ್ಲ. ಅದು ಭಾಳ ಫೇಮಸ್ ಆಗೋಗ್ಬಿಟ್ಟಿದೆ. ಇದು ಒಂದೇ ಅಲ್ಲ, ನನಗೆ ಹಿಡಿಸಿದ್ದೇನು ಅಂತಂದರೆ, ಅವರು ಅಲ್ಲಿ ಮಸೀದಿಲಿ ಕಟ್ಟಿದಾರಲ್ಲ, ಒಂದು ಮಸೀದಿ ಮಾತ್ರ ಅದು ಭಾಳ ಫೇಮಸ್ ಆಗಿದೆ, ಭಾಳ ಇದಾಗಿದೆ. ಅದು ಕಾರ್ಡೋಬಾದಲ್ಲಿದೆ ಅದು ಮಸೀದಿ. ಅದು ಸುಮಾರು ಒಂದು ಏನಿಲ್ಲ ಅಂದರೆ ಒಂದು 500-600 ಕಂಬಗಳಿದೆ ಮಧ್ಯ.
ಆ ಥರ ಮಸೀದಿ ನಾನು ಎಲ್ಲೂ ನೋಡಿರಲಿಲ್ಲ, ಇಂಡಿಯಾದಲ್ಲಿ ಇಲ್ಲದೇ ಇಲ್ಲ. ಕಂಬಗಳು ಒಂದು 500-600 ಮಧ್ಯದಲ್ಲಿ ಕಂಬಗಳು, ಆ ಮಧ್ಯದಲ್ಲಿ ಓಡಾಡೋದಕ್ಕೆ ಒಂದು ಖುಷಿ ಆಗ್ತದೆ. ಅಂಥ ಮಸೀದಿ ಎಲ್ಲ ಕಟ್ಟಿದೆ. ಅದು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಅವರು. ಮತ್ತು ಇನ್ನೂ ಒಂದು ಅಂದರೆ ಅವರಲ್ಲಿ ಮೆಡಿಕಲ್ ಸೈನ್ಸ್ನಲ್ಲಿ ಕೂಡ ಮುಂದುವರೆದಿದ್ರು ಆವಾಗಿನ ಕಾಲದಲ್ಲಿ. ಅವಾಗ ಬಂದು ಕೊಟ್ಟಿದ್ರು, ಅವ್ರ ಕೊಡುಗೆ ಇದೆ. ಫಿಲಾಸಫಿ ಅಥವಾ ಯಾವುದೇ ಕ್ಷೇತ್ರದಲ್ಲಾದರೂ ಅರಬ್ಬಿ ಮುಸ್ಲಿಮರು ತುಂಬಾ ಕೊಡುಗೆ ಕೊಟ್ಟಿದ್ದಾರೆ ದೇಶಕ್ಕೆ. ಸೊ ಅದು ಇವತ್ತಿಗೂ ಅದು ನೆನೆಸ್ಕೋತಾರೆ, ಅದನ್ನು ಇವತ್ತಿಗೂ ನೆನೆಸ್ಕೋತಾರೆ. ಭಾಳ ಚೆನ್ನಾಗಿದೆ ಅದು. ಗ್ರೀಕ್ ಕವಿ ಸೈಮೋನೈಡಸ್ ಪೇಂಟಿಂಗ್ ಈಸ್ ಸೈಲೆಂಟ್ ಪೊಯೆಟ್ರಿ ಆ್ಯಂಡ್ ಪೊಯೆಟ್ರಿ ಈಸ್ ಎಲೋಕ್ವೆಂಟ್ ಪೇಂಟಿಂಗ್ ಅಂತ ಹೇಳ್ತಾನೆ. ಚಿತ್ರಕಲೆ ಶಿಸ್ತುಬದ್ಧ ಶಾಂತತೆಯ ಕವಿತೆಯೇ ಹೌದು. ಅಂತರೀಕ್ಷಣೆಯಿಂದ ತನ್ನ ಆತ್ಮದರ್ಶನವನ್ನು ಮಾಡಿಕೊಳ್ಳುವ ಯೋಗವೇ ಕಲೆ. ಮತ್ತೊಬ್ಬರನ್ನು ಮೆಚ್ಚಿಸಲು ಬಯಸದೆ, ಬೇರೆಯವರ ಹೊಗಳಿಕೆಗೆ ಉಬ್ಬದೆ, ಕೇವಲ ತನ್ನ ಹೃದಯ ಶುದ್ಧಿಯನ್ನು ಮಾಡಿಕೊಳ್ಳುತ್ತಾ ತನ್ನ ಊರ್ಧ್ವಮುಖ ಯಾತ್ರೆಯನ್ನ ಕಾಣ್ತಾನೆ ಕಲಾವಿದ. ಅಂತಹ ವರ್ಣಚಿತ್ರ ಕಲಾವಿದನಾದ ಫ್ರಾನ್ಸಿಸ್ ಜೋಸ್ ಡಿ ಗೋಯಾ ಲೂಸಿಯಂಟಸ್ನ ಪ್ರೌಢೋ ಕಲಾಭವನದಲ್ಲಿ ಕಾಲದ ಪರಿವೆಯಿಲ್ಲದೆ ವರ್ಣಚಿತ್ರಪಟಗಳನ್ನು ನೋಡುವುದು ಒಂದು ಯೋಗ ಸಾಧನೆಯೇ ಸರಿ. ಗೋಯಾನ ಪ್ರಸಿದ್ಧ ವರ್ಣಚಿತ್ರವಾಗಿ ವಿಡಂಬನಾತ್ಮಕ ಕೃತಿ ಎಂದು ಕರೆಸಿಕೊಳ್ಳುವ 4ನೇ ಚಾರ್ಲ್ಸ್ ಮತ್ತು ಅವನ ಕುಟುಂಬ ಎಂಬ ವರ್ಣಚಿತ್ರ ಅಂದಿನ ಪರಿಸ್ಥಿತಿಯಲ್ಲಿ ರಾಜರ ಆಡಳಿತ, ಅವರಲ್ಲಿದ್ದ ಭ್ರಷ್ಟಾಚಾರ, ಆಷಾಢಭೂತಿತನ ಎಲ್ಲವನ್ನೂ ಬಿಂಬಿಸುತ್ತದೆ. ಈ ಕಾರಣಕ್ಕಾಗಿಯೋ ಏನೋ ರಾಜಧಾನಿ ಮ್ಯಾಡ್ರಿಡ್ನ ಮಧ್ಯಭಾಗದಲ್ಲೇ ಗೋಯಾನ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿ ಬಡಾವಣೆ, ರಸ್ತೆಗಳನ್ನು ನಿರ್ಮಿಸಿ ಅಮರವಾಗಿಸಿದ್ದಾರೆ ಸ್ಪೇನ್ನ ನಾಗರಿಕರು. ಹಾಗೆಯೇ ಮುಂದುವರಿದರೆ ಸವಿಯಬಹುದು ಪೌರಾಣಿಕ ಕಥೆಗಳಲ್ಲಿ ಮೆಟ್ರಾಗ್ರಿತಾ ಎಂಬ ಹೆಸರುಳ್ಳ ಕರಡಿಗಳ ನಾಡಾಗಿದ್ದ ಬೃಹತ್ ಕೊಳ್ಳದಲ್ಲಿದ್ದು ಸುತ್ತಲೂ ಗುಡ್ಡ, ಬೆಟ್ಟ, ಪರ್ವತಗಳಿಂದ ಆವೃತಗೊಂಡ ಸುಂದರ ಆಕರ್ಷಕ ನಗರ ಮ್ಯಾಡ್ರಿಡ್. ಅರಬ್ಬಿ ಮುಸ್ಲಿಮರ ಆಕ್ರಮಣ ಮತ್ತು ಆಳ್ವಿಕೆ, ಫರ್ಡಿನಾಂಡ್ ಮತ್ತು ಇಸಾಬೆಲ್ಲಾ ಅವರ ಆಳ್ವಿಕೆ, ಕ್ರಿಸ್ತಶಕ 18 ಹಾಗೂ 19ನೇ ಶತಮಾನಗಳಲ್ಲಿ ಅನೇಕ ಸರ್ಕಾರಗಳನ್ನು ಕಂಡು 1960ರ ದಶಕದಲ್ಲಿ ನಿರಂಕುಶ ಪ್ರಭು ಫ್ರಾಂಕೋನ ಆಡಳಿತ ಕಾಲದಲ್ಲಿ ಸರ್ವತೋಮುಖವಾಗಿ ಬೆಳೆದಿದೆ ಈ ನಗರ. 500 ಕೋಣೆಗಳನ್ನು ಹೊಂದಿರುವ ಸಾಸಿಯೋ ಡೆಲ್ ಫ್ರಾಡೋದಂತಹ ಅರಮನೆ, 1700 ಹೆಕ್ಟೇರ್ ಸುತ್ತಳತೆಯ ಕಾಸಾ ಡಿ ಕ್ಯಾಂಪೋ ತೋಟ, ಪಾಡ್ರೋ ಮ್ಯೂಸಿಯಂ ಸೇರಿದಂತೆ ಮನ್ ಜಾನೇರೆಸ್ ನದಿಯ ಇಕ್ಕೆಲಗಳಲ್ಲಿ ಕೈಗಾರಿಕಾಭಿವೃದ್ಧಿ, ವ್ಯಾಪಾರೋದ್ಯಮದಿಂದ ಬೃಹತ್ ನಗರವಾಗಿ ಬೆಳೆದಿದೆ. ಸಾನ್ ನಿಕೋಲಾಸ್ ಡಿ ಲಾಸ್ ಸರ್ವಿಟಾಸ್, ಲಾಸ್ ಅಲ್ಮೇನಾಸ್ ಸೇರಿದಂತೆ ಹಲವು ಇತಿಹಾಸ ಪ್ರಸಿದ್ಧ ಚರ್ಚ್ಗಳು, 15 ವಿಶ್ವವಿದ್ಯಾಲಯಗಳು, ಪ್ರಸಿದ್ಧ ಕ್ರೀಡೆ ಬುಲ್ ಫೈಟಿಂಗ್ಗಾಗಿ ಅತಿ ದೊಡ್ಡ ಬುಲರಿಂಗ್ನೊಂದಿಗೆ ಪ್ರತಿ ರಾತ್ರಿ ನಗರದ ರಸ್ತೆಗಳನ್ನು ನೀರಿನಿಂದ ತೊಳೆದು ಶುಚಿಯಾಗಿರಿಸುವ ಏಕೈಕ ನಗರ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ ಮ್ಯಾಡ್ರಿಡ್. ಇಲ್ಲಿಂದ ಸುಮಾರು 300 ಮೈಲಿ ದೂರದಲ್ಲಿ 1987ರಲ್ಲಿ ಯುನೆಸ್ಕೋದಿಂದ ವರ್ಲ್ಡ್ ಹೆರಿಟೇಜ್ ಸಿಟಿ ಎಂದು ಘೋಷಿಸಲ್ಪಟ್ಟ ಆಯಕಟ್ಟಿನ ಪ್ರದೇಶದಲ್ಲಿ ನಿರ್ಮಾಣಗೊಂಡ ಟಾಲೆಡೋ ನಗರಕ್ಕೆ ರಕ್ಷಾ ಕವಚದಂತಿದೆ ಟಾಶುಸ್ ನದಿ. ಸ್ಪೇನ್ನ ಕಾರ್ಡೋಬಾ ಖಲೀಫರ ಆಳ್ವಿಕೆಯಲ್ಲಿ ಟಾಲೆಡೋ ಸುವರ್ಣ ಯುಗವನ್ನು ಕಂಡಿತು. ಅವರು ಈಗಾಗಲೇ ಅಸ್ತಿತ್ವದಲ್ಲಿದ್ದ ಸಾಹಿತ್ಯಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಜೀವನ ಶೈಲಿಯನ್ನು ನಾಶಪಡಿಸದೆ ಮುಂದುವರೆಸಿಕೊಂಡು ಬಂದಿರುವುದನ್ನು ಕಾಣುತ್ತೇವೆ. ಕ್ಯಾಥೆಡ್ರಲ್ ಡಿ ಟಾಲೆಡೋ ಎಂಬ ಚರ್ಚ್ ಮತ್ತು ಕೋಟೆ ಪ್ರಸಿದ್ಧ ಗಾಥಿಕ್ ಮತ್ತು ಮುಡೇಜಾರ್ ಶೈಲಿಯನ್ನು ಹೊಂದಿದೆ. ಈ ಶೈಲಿಯಲ್ಲಿ ಹಲವು ಅಂತಸ್ತಿನ ಕಮಾನುಗಳು, ಚಚ್ಚೌಕದ ಮಿನಾರ್ಗಳು, ಸಪೂರ ಕಮಾನುಳ್ಳ ಕಿಟಕಿಗಳು, ಗುಪ್ತ ಕಮಾನುದಾರಿಗಳನ್ನು ಅಳವಡಿಸಿರಲಾಗುತ್ತದೆ. ಸ್ಪ್ಯಾನಿಯಾರ್ಡರು ದಕ್ಷಿಣ ಅಮೆರಿಕಾ ಖಂಡದ ಅನೇಕ ದೇಶಗಳ ಮೇಲೆ ಆಕ್ರಮಣ ಜರುಗಿಸಿ ಅಲ್ಲಿನ ಸ್ಥಳೀಯ ಜನರ ಕಗ್ಗೊಲೆ ಮಾಡಿಸಿ ಭಂಡಾರ ಲೂಟಿ ಮಾಡಿ ಸ್ವದೇಶಕ್ಕೆ ಸಾಗಿಸಿದ ಕೊಳ್ಳೆ ಹೊಡೆದ ಚಿನ್ನ ಬೆಳ್ಳಿಯನ್ನು ಇಲ್ಲಿನ 100 ಚರ್ಚ್ ಮತ್ತು ಕ್ಯಾಥೆಡ್ರಲ್ಗಳನ್ನು ಸಿಂಗರಿಸಲು ಬಳಸಿದ್ದಾರೆ. ವಿಪರ್ಯಾಸವೇನೆಂದರೆ ಪ್ರಸಿದ್ಧ ಸ್ಪ್ಯಾನಿಷ್ ಚಿತ್ರಕಲಾವಿದ ಪಿಕಾಸೋನ ಹುಟ್ಟಿದ ಮನೆಯಾಗಲಿ ಓಣಿಯಾಗಲಿ ಈ ಸಿಂಗಾರಕ್ಕೆ ಪಾತ್ರವಾದದ್ದೇ ಹೋದದ್ದು ಮಾತ್ರ ನಿಜಕ್ಕೂ ಭ್ರಮನಿರಸನವನ್ನು ಉಂಟುಮಾಡುತ್ತದೆ. ಇದೇ ಗುಂಗಿನಲ್ಲಿ ಮುಂದುವರಿದರೆ ಸಿಗುತ್ತದೆ ನದಿಯ ಇಕ್ಕೆಲಗಳಲ್ಲೂ ಬೆಳೆದಿರುವ ಕಿತ್ತಳೆ, ದಾಳಿಂಬೆ, ದ್ರಾಕ್ಷಿ ಫಲಗಳಿಂದ ಕೂಡಿ ಸುಂದರವಾದ ಬಂದರು ಮತ್ತು ವ್ಯಾಪಾರ ಕೇಂದ್ರವಾಗಿರುವ ಮಲಗ. ಹೀಗೆ ಟಾಲೆಡೋ ನಗರದಿಂದ ಬೀಳ್ಕೊಂಡು ಮಲಗಾದ ದೃಶ್ಯವೈಭವವನ್ನು ಸಿಕ್ಕ ಕಡಿಮೆ ಸಮಯದಲ್ಲೇ ನೆನಪಿನ ಬುತ್ತಿಯಲ್ಲಿ ಭದ್ರವಾಗಿಸಿ ತಲುಪಿದ್ದು ಗ್ರನಾಡಾ ನಗರಕ್ಕೆ.
ಇಲ್ಲೇ ಉತ್ತರ ಸ್ಪೇನ್ನ ಕ್ರಿಶ್ಚಿಯನ್ ರಾಜರಾಣಿಯರು ಒಂದಾಗಿ ಒಂದೊಂದೇ ಮುಸ್ಲಿಂ ರಾಜ್ಯಗಳಾದ ಟಾಲೆಡೋ, ಕಾರ್ಡೋಬಾ, ಮ್ಯಾಡ್ರಿಡ್, ವ್ಯಾಲೆನ್ಸಿಯಾ, ಮರ್ಸಿಯಾ, ಮಲಗಾ ರಾಜ್ಯಗಳನ್ನು ವಶಪಡಿಸಿಕೊಂಡು ಅಂತಿಮವಾಗಿ ಗ್ರನಾಡಾವನ್ನು ಕ್ರಮಿಸಿ ಸ್ಪೇನನ್ನ ಸಂಪೂರ್ಣ ಕ್ರಿಶ್ಚಿಯನ್ ರಾಷ್ಟ್ರವನ್ನಾಗಿ ಮಾಡಿದರು. ಗ್ರನಾಡಾದಲ್ಲಿ ಮುಸ್ಲಿಮರು ನಿರ್ಮಿಸಿದ ಕೋಟೆ ಮತ್ತು ಅರಮನೆ ವೀಕ್ಷಣೆಯ ಸಂದರ್ಭದಲ್ಲಿ ಮೊದಲಿಗೆ ಸಿಗುತ್ತದೆ ಕ್ರಿಶ್ಚಿಯನ್ ರಾಜ 5ನೇ ಚಾರ್ಲ್ಸ್ ಅಪೂರ್ಣವಾಗಿ ನಿರ್ಮಿಸಿದ ಅರಮನೆ. ಅದರ ನಂತರ ಕೋರ್ಟ್ ಆಫ್ ಅಲ್ಬೆರ್ಕಾ, ಹಾಲ್ ಆಫ್ ಅಂಬಾಸಿಡರ್ಸ್, ದಿ ಕೋರ್ಟ್ ಆಫ್ ಲಯನ್ಸ್, ಹುಲ್ ಆಫ್ ಅಬೆನ್ಸ್ ರಾಜಸ್, ದಿ ಹಾಲ್ ಆಫ್ ಜುಡಿಷಿಯಲ್ ಎಂದು ಕರೆಯಲ್ಪಡುವ ಅಂಕಣಗಳು ಸಿಕ್ಕವು. ನಂತರ ವನಗ್ರಾಮ, ಉದ್ಯಾನವನ, ಶಿಲ್ಪಕಲಾಕೃತಿಯುಳ್ಳ ಮೆಟ್ಟಿಲುಗಳು, ಸ್ತಂಭಗಳು ಒಂದೊಂದು ಅನುಪಮ ಸೊಬಗಿನಿಂದ ಕೂಡಿ ಅಲ್ಲಿ ನಡೆದಾಡುವುದೇ ಒಂದು ಭಾಗ್ಯವೆಂಬಂತೆ ಭಾಸವಾಗುತ್ತದೆ. ಮ್ಯಾಡ್ರಿಡ್ ನಗರದಿಂದ 45 ಕಿಲೋಮೀಟರ್ ದೂರದಲ್ಲಿರುವ ಎಲ್ ಎಸ್ಕೋರಿಯಲ್ ಎಂಬ ಸೌಧ ಸಂಕೀರ್ಣದಲ್ಲಿ ಅರಮನೆ, ಚರ್ಚ್, ಸಮಾಧಿ, ಮಠ, ಶಾಲೆ, ಮ್ಯೂಸಿಯಂ, ಗ್ರಂಥಾಲಯ ಎಲ್ಲವೂ ಇದ್ದು 224x153 ಮೀಟರ್ ಸುತ್ತಳತೆ ಹೊಂದಿರುವ ಇದು ಇಂದು ವಿಶ್ವ ಪಾರಂಪರಿಕ ತಾಣವಾಗಿದೆ. ಎಲ್ ಎಸ್ಕೋರಿಯಲ್ನ ವೀಕ್ಷಣೆ ಮಾಡಿ ಹುಟ್ಟು ಸಾವಿನ ಪ್ರಶ್ನೆ, ತತ್ವಜ್ಞಾನಿಗಳು ಪ್ರತಿಪಾದಿಸಿದ ಸಿದ್ಧಾಂತ, ಭ್ರಮೆ, ರಕ್ತಪಿಪಾಸುತನದಿಂದ ಸಂಪಾದಿಸಿದ ಹಣದಿಂದ ಚರ್ಚ್ಗಳ ನಿರ್ಮಾಣ ಏಕೆ ಮಾಡಿದ್ರು ಎಂಬ ಹಲವಾರು ವಿಷಯಗಳ ಲೋಕದಲ್ಲಿ ಮುಳುಗಿದ್ದ ಲೇಖಕರನ್ನ ಎಚ್ಚರಿಸಿದ್ದು ಮತ್ತದೇ ತಾವು ಓದಿದ್ದ ಸ್ಪೇನ್ನ ಆಳ್ವಿಕೆಯ ಇತಿಹಾಸ, 16 ಮತ್ತು 17ನೇ ಶತಮಾನಗಳಲ್ಲಿ ಬಲಿಷ್ಠ ರಾಷ್ಟ್ರವಾಗಿ ಮಾಡಿದ ಜನರಲ್ ಫ್ರಾಂಕೋನ ಆಡಳಿತ ಕ್ರಮ, ವಿವಿಧ ಮುಸಲ್ಮಾನ ಸುಲ್ತಾನರು ಚರ್ಚನ್ನು ಕೆಡವಿ ಅದರ ಮೇಲೆ ನಿರ್ಮಾಣ ಮಾಡಿದ ಮಸೀದಿ, ನಂತರ ಆಕ್ರಮಿಸಿಕೊಂಡ ಕ್ರಿಶ್ಚಿಯನ್ನರು ಆ ಮಸೀದಿಯನ್ನು ಕೆಡವಿ ಅದರ ತಳಹದಿಯ ಮೇಲೆ ನಿರ್ಮಿಸಿದ ಚರ್ಚ್ಗಳ ವೈಭವ, ಹಾಗೂ ಕಾರ್ಡೋಬಾ ನಗರ ಒಂದು ಕಾಲದಲ್ಲಿ ಪ್ರಸಿದ್ಧ ಕವಿಗಳು, ದಾರ್ಶನಿಕರು, ಧಾರ್ಮಿಕ ಗುರುಗಳು, ಸಾಹಿತಿಗಳು, ನುರಿತ ಕಲಾವಿದರಿಗೆ ಆಶ್ರಯ ತಾಣ ಆಗಿತ್ತೆಂಬ ದಂತಕಥೆ. ಈ ದಂತಕಥೆಗಳಿಗೆ ಇತಿಹಾಸದ ಪುರಾವೆಗಳು ಸಿಗುತ್ತವೆ. ಇಬನ್ ಖುತಿಯಾ ಮತ್ತು ಅಲ್ ಜುಬೈನದಿ ಅರಬ್ಬಿ ಭಾಷೆಯಲ್ಲಿ ವ್ಯಾಕರಣಶಾಸ್ತ್ರ ಗ್ರಂಥಕಾರರಾದರೆ, ಹುಟ್ಟು ಕುರುಡ ಇಬನ್ ಸಿಡಾ 17 ಸಂಪುಟಗಳ ನಿಘಂಟುವನ್ನು ರಚಿಸಿದ್ದಾನೆ. 10ನೇ ಶತಮಾನದ ಇತಿಹಾಸಕಾರ ಇಬನ್ ಖುತಿಯಾ ಬರೆದ ಇಫ್ತಿತಾಹ್ ಅಲ್ ಅಂಡಲಾಸ್ ಎಂಬ ಗ್ರಂಥ ಆಧುನಿಕ ಇತಿಹಾಸಕಾರರಿಗೆ ಸ್ಪೇನ್ನ ಮುಸ್ಲಿಂ ಇತಿಹಾಸದ ವಿವರ ನೀಡುತ್ತದೆ. ಸಂಪದ್ಭರಿತವಾದ ಅಪ್ರತಿಮ ಸೌಂದರ್ಯದಿಂದ ಕೂಡಿದ ನಾಡಾದ ಸ್ಪೇನ್ ಪ್ರೇಮ, ಉದಾರತೆ, ಪ್ರಕೃತಿ ಸೌಂದರ್ಯದ ಕುರಿತು ಕವನ ರಚಿಸಲು ಅಲ್ ಮುತಾಮದ್, ಅಲ್ ರುಮೈಕಿಯಾ, ಯೂಸುಫ್ ಅರ್ ರಮಾದಿ ಮುಂತಾದ ಕವಿಗಳಿಗೆ ಪ್ರೇರಣಾ ಸ್ರೋತವಾಗಿದೆ. ವಿಜ್ಞಾನ ಮತ್ತು ವೈದ್ಯಶಾಸ್ತ್ರ ಕ್ಷೇತ್ರಕ್ಕೂ ಅರಬ್ಬಿ ಮುಸ್ಲಿಮರ ಕೊಡುಗೆ ಅಪಾರ. ಅಲ್ ಜುಬೈದಾ ಎಂಬ ಖಗೋಳ ವಿಜ್ಞಾನಿ ಮತ್ತು ಜ್ಯೋತಿಷಿ, ವಸ್ಲಾಮಾ ಬಿನ್ ಅಹಮದ್, ಇಬನ್ ಸಾಮ್ಹಾ ಎಂಬ ಗಣಿತಶಾಸ್ತ್ರಜ್ಞರದ್ದು ಪ್ರಮುಖವಾಗಿ ಕೇಳಿಬರುವ ಹೆಸರುಗಳು. ಇಬನ್ ಬಜ್ಜಾ ಎಂಬ ದಾರ್ಶನಿಕ 10 ಮತ್ತು 11ನೇ ಶತಮಾನದ ಜುಯಿಹರ್ ಕುಟುಂಬದವರ ಕಿತಾಬ್ ಅತ್ ತಸೀಫ್ ಎಂಬ ವೈದ್ಯಶಾಸ್ತ್ರದ ವಿಶ್ವಕೋಶ ಬಹು ಪ್ರಸಿದ್ಧಿ ಪಡೆದಿದೆ. ಇಬ್ನ ಮಸ್ಸಾರ ಮತ್ತು ಇಬ್ನ ಹಜಂ ಅರಬ್ಬಿ ಮುಸ್ಲಿಮರಲ್ಲಿ ದರ್ಶನಶಾಸ್ತ್ರದಲ್ಲಿ ಹೆಸರು ಮಾಡಿದವರು. ಇವರು ಮಹಮ್ಮದ್ ಪ್ರವಾದಿ ಎಂದು ಒಪ್ಪಿದರೂ ಮೂಲಭೂತವಾದಿಗಳ ಕೆಂಗಣ್ಣಿಗೆ ಗುರಿಯಾದರು. ದಾರ್ಶನಿಕರಾಗಿ ಇವರು ಪ್ರತಿಪಾದಿಸಿದ ತತ್ವ ಹಿಂದೂ ಧರ್ಮಕ್ಕೆ ಬಹಳ ಹತ್ತಿರವಾಗಿದೆ ಎನ್ನಬಹುದು. ಜೀವನ, ಆಧ್ಯಾತ್ಮ, ಒಳ್ಳೆಯದು ಕೆಟ್ಟದ್ದು, ಶುದ್ಧ ನಡತೆ, ದೈವ ಪ್ರೇರಣೆ, ಭಕ್ತಿ ಮಾರ್ಗ ಹೀಗೆ ನಿರ್ಭಯದಿಂದ ನಿರ್ವಂಚನೆಯಿಂದ ತಮ್ಮ ತತ್ವವನ್ನ ಸಾರಿದ ಇವರನ್ನು ವಿಷಪ್ರಾಶನ ಮಾಡಿಸಿ ಕೊಂದದ್ದು ದುರಂತವೇ ಸರಿ. ಸ್ಪ್ಯಾನಿಷ್ ಸಂಜಾತನಾದ ಇಬ್ನ ಖಲ್ದೂನ್ ಶಾಸ್ತ್ರೀಯ ವಿದ್ಯಾಭ್ಯಾಸ ಮಾಡಿ ಇತಿಹಾಸ, ದರ್ಶನಶಾಸ್ತ್ರ, ನೈತಿಕತೆ, ಭೂಗೋಳ, ಕಾನೂನು, ಸಾಹಿತ್ಯ ಮತ್ತು ಕುರಾನ್ ಕುರಿತು ವಿದ್ವತ್ಪೂರ್ಣ ಬರವಣಿಗೆಯಾದ ಬೃಹತ್ ಪೀಠಿಕಾ ಗ್ರಂಥ ಮುಕದ್ದಿಮೋನಲ್ಲಿ ತನ್ನ ಅಭೂತಪೂರ್ವ ವಿಮರ್ಶಾಶಕ್ತಿಯ, ವಿವೇಚನೆಯ, ವಿವೇಕದ ಅಪರೂಪ ಪ್ರತಿಭೆಯ ಪರಿಚಯ ನೀಡಿದ್ದಾರೆ. ವಿದ್ವಾಂಸರು ಇದೊಂದು ಅಪೂರ್ವ ವಿಶ್ವಕೋಶವೇ ಆಗಿದೆ ಎಂಬ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ.
ಸ್ಪೇನ್ನ ಮುಸ್ಲಿಮರು ಇಸ್ಲಾಂ ಧರ್ಮೀಯರಾದರೂ ಇಸ್ಲಾಂನ ಒಂದು ಪ್ರಭೇದವಾದ ಸೂಫಿ ಪಂಥವನ್ನ ಅತ್ಯಂತ ಪ್ರಸಿದ್ಧಗೊಳಿಸಿದರು. ಫುತುಹತ್ ಅಲ್ ಮಕ್ಕಿಯಾ, ಫುಸೂಸ್ ಅಲ್ ಹಿಕ್ಮ್ ಗ್ರಂಥಗಳು ಏಕದೇವನ ಅಸ್ತಿತ್ವವನ್ನ ಪ್ರತಿಪಾದಿಸುತ್ತವೆ. ಆಧ್ಯಾತ್ಮ ಪಥದಲ್ಲಿ ಸಾಗುವವರು ಮಾತ್ರ ದೇವರಲ್ಲಿ ಲೀನವಾಗುವ ನಂಬಿಕೆ ಇಟ್ಟುಕೊಂಡ ಮೂಲವಾದಿಗಳಾಗಿರದೆ ಸೂಫಿ ಪಂಥದವರು ಉದಾರವಾದಿಗಳಾಗಿದ್ದರು ಎಂಬುದನ್ನು ಕಾಣಬಹುದು. ಇಷ್ಟೆಲ್ಲ ಇತಿಹಾಸ ವೈಶಿಷ್ಟ್ಯಪೂರ್ಣ ಕೊಡುಗೆಗಳ ಆಗರವಾಗಿರುವ ಸ್ಪೇನ್ ಒಂದು ಸುಂದರ ದೇಶವಾಗಿದೆ. ಇದೊಂದು ಪರ್ಯಾಯ ದ್ವೀಪವಾಗಿದ್ದು 3 ಬದಿಯಲ್ಲಿ ಸಮುದ್ರದಿಂದ ಸುತ್ತುವರಿದು, ದಕ್ಷಿಣದಿಂದ ಪೂರ್ವಕ್ಕೆ ಪರ್ವತ ಶ್ರೇಣಿಗಳು ಹರಡಿ, ಮಧ್ಯಭಾಗದಲ್ಲಿ ಸುಂದರ ಕಣಿವೆಗಳಿಂದ ಕೂಡಿದ ಫಲವತ್ತಾದ ನೆಲದಿಂದ ಕಂಗೊಳಿಸುತ್ತದೆ. 4 ಭಾಷೆಗಳನ್ನಾಡುವ ವಿವಿಧ ಸಂಸ್ಕೃತಿಗಳನ್ನು, ಹಲವಾರು ಜಾತಿ ಉಪಜಾತಿ ಧರ್ಮಗಳನ್ನೊಳಗೊಂಡ ಈ ದೇಶದಲ್ಲಿ ರಾಜಕೀಯವಾಗಿ ಸ್ಥಿರ ಸರ್ಕಾರದ ವ್ಯವಸ್ಥೆಯ ಕೊರತೆ ಎದ್ದು ಕಾಣುತ್ತದೆ. ಸ್ಪ್ಯಾನಿಷ್ ದಂತಕಥೆಯ ಪ್ರಕಾರ ಸ್ಥಿರ ಸರ್ಕಾರದ ಕೊರತೆಗೆ ದೇವರೇ ಕಾರಣವಂತೆ. ಪರಿಸರ, ಭೂಮಿ, ನದಿ, ಸುಂದರ ಸ್ತ್ರೀಯರು ಹೀಗೆ ಎಲ್ಲ ಕೊಟ್ಟ ಸೃಷ್ಟಿಕರ್ತ ಒಳ್ಳೆಯ ಸರ್ಕಾರ ನೀಡಲಿಲ್ಲವಂತೆ. ಕೊರತೆ ಎನ್ನುವುದಿದ್ದರೇನೆ ಬಹುಶಃ ಭಗವಂತನನ್ನು ನೆನೆಯುತ್ತೇವೆ ಎಂಬುದು ತಿಳಿದೆ ಆ ಸೃಷ್ಟಿಕರ್ತ ಹೀಗೆ ಮಾಡಿರಬೇಕೇನೋ. ಇರಲಿ, ಗೋಳಾಡಲುಂಬೇಡ ಲೋಲಾಪ್ತಿಯುಂಬೇಡ ಬಾಳುಪರ ಚೇತನದ ಕೇಳಿ ಎಂದೆಣಿಸಿ ಪಾಲಿಗನು ನೀನದರೊಳೆನಿಪಂತೆ ಬಾಳುತ್ತಿರು ಕೇಳೆಯುಂ ಧರ್ಮವೆಲು ಮಂಕುತಿಮ್ಮ. ಈ ಕಗ್ಗದಲ್ಲಿ ತಿಮ್ಮಗುರು ಹೇಳುವ ಹಾಗೆ ಯಾವುದು ಅತಿಯಾದರೂ ಒಳ್ಳೆಯದಲ್ಲ. ಅತಿ ಸಮೃದ್ಧಿಯೂ ಕಷ್ಟ, ಅತಿ ದುಃಖವೂ ವರ್ಜ್ಯ. ಈ ಜೀವನ, ಲೌಕಿಕ ಬದುಕು ಪರಸತ್ವದ ಭಗವಂತನದ್ದೇ ಆಟದ ಭಾಗವೆಂದು ತಿಳಿಯುವುದೇ ಸರಿಯಾದದ್ದು ಅಲ್ಲವೇ?